ಬರ್ಟಿ ಮಕ್ಕಳು ಆಯ್ಕೊಂಡು ತಿನ್ನೋರಲ್ಲ ನನಗೆ ಪ್ರಶ್ನೆ ಮಾಡೋಗಾಯ್ತು. ಕಷ್ಟಪಟ್ಟು ಮನೆ ಕಟ್ಟಿದ್ದೀನಿ, ಒಂದು ಚೂರಾದ್ರೂ ಮರ್ಯಾದೆ ಬೇಡವಾ? ಏನು ಇವ್ರು ಅಪ್ಪನ ಮನೆ ದುಡ್ಡು ಕಿತ್ಕೊಂಡು ತಿಂದಿ ಅನ್ನೋ ಥರ ಮಾತಾಡ್ತಾರೆ. ವೀಣಾ, ತಲೆ ನೋಡ್ತಾ ಇದೆ ಕಣ, ಒಂದು ಸ್ವಲ್ಪ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಬ, ದೊಡ್ಡ ಲೋಟದಲ್ಲಿ ತಗೊಂಬ. ಏನ್ರಿ ಅದು? ಒಂದು ಲೋಟ ಕಾಫಿ ಮಾಡ್ಕೊಂಬ. ಅಯ್ಯೋ ಆಗಲ್ಲಪ್ಪ, ನಾನು ಈಗ ತಾನೇ ಅಡುಗೆ ಮನೆಯೆಲ್ಲ ಕ್ಲೋಸ್ ಮಾಡಿದ್ದೀನಿ, ನನಗೆ ಲೇಟ್ ಆಗ್ತಿದೆ, ನಾನು ಹೊರಡಬೇಕು. ಎಲ್ಲಿಗೆ ಹೋಗ್ಬೇಕಾ? ಯಾರ ಮನೆಯಿಂದ ಇವತ್ತು ಊಟ ಚೀಟಿ ಬಂದಿರೋದು? ನಿಮ್ಮ ಅಪ್ಪ ಅಮ್ಮನ ಮನೆಯಿಂದ. ಏನ? ನಮ್ಮ ಅಪ್ಪ ಅಮ್ಮನ ಮನೆಯಿಂದನಾ? ನಾನು ಅವತ್ತೇ ಹೇಳಿಲ್ವೇನ್ರಿ, ಅತ್ತೆ ಮಾವ ಚಿಕ್ಕದಾಗಿ ಒಂದು ಶೆಡ್ ಕಟ್ಟಿಸ್ಕೋತಾ ಇದ್ದಾರೆ ಅಂತ. ಇವತ್ತು ಅದ್ರದ್ದು ಗೃಹ ಪ್ರವೇಶ, ಅದಕ್ಕೆ ನಾನು ಹೋಗ್ಬೇಕು. ಏನ ಗೃಹ ಪ್ರವೇಶನ? ನಾನು ಈ ಮನೆ ದೊಡ್ಡ ಮಗ, ನನಗೆ ಹೇಳಿದ ಗೃಹ ಪ್ರವೇಶ ಹೇಗೆ ಮಾಡ್ತಾರೆ? ಹೇಳ್ಬಿಟ್ರೆ ನಾನೇನು ಪಾಲ್ ಕೇಳ್ಬಿಡ್ತೀನ? ಅಯ್ಯೋ ಕೇಳಿದ್ರಿ ನೀವು, ನಿಮ್ಗೆ ಹೆಂಗೂ ಕಿತ್ಕೊಂಡು ತಿನ್ನೋದ್ರು ಅಂತಾನೆ ಖುಷಿ ಇರೋದು. ಏನು ಹೇಳ್ತಿದ್ಯಾ ನೀನು? ಮತ್ತಿನೇನ್ರಿ, ಎಲ್ಲ ಇವ್ರಿಗೆ ಹೇಳ್ಬಿಡ್ಬೇಕತ್ತೆ. ಮಗ ಅಂತ ಹೇಳಿಸ್ಕೊಳ್ಳೋಂತ ಯಾವ ದೊಡ್ಡ ಘನಂದರಿ ಕೆಲಸ ಮಾಡಿದ್ದೀರಾ ನೀವು? ಇಷ್ಟಕ್ಕೂ ಅವರೇ ನಿಮ್ಮ ಥರ ದೊಡ್ಡದಾಗಿ ಮನೆ ಕಟ್ಟಿಸಿ ಗ್ರ್ಯಾಂಡಾಗಿ ಗೃಹ ಪ್ರವೇಶ ಏನೂ ಮಾಡ್ತಾ ಇಲ್ಲ, ಚಿಕ್ಕದಾಗಿ ಪೂಜೆ ಇಟ್ಕೊಂಡಿದ್ದಾರೆ ಅಷ್ಟೇ. ನಿಮ್ಮ ಜೊತೆ ಕತೆ ಹೇಳ್ತಾ ಕೂತ್ಕೊಳ್ಳೋದಕ್ಕೆ ನಂಗೆ ಪುರ್ಸೊತ್ತಿಲ್ಲ, ನಾನು ಹೊರಡಬೇಕು. ಏನು? ನಾನೇ ಡ್ರಾಪ್ ಮಾಡ್ತೀನಿ. ಅಯ್ಯಯ್ಯೋ ಬೇಡಪ್ಪ, ತಾವಂತ ಒಳ್ಳೆ ಕೆಲಸ ಮಾಡೋದು ಬೇಡ. ನೀವು ನನ್ನನ್ನು ಡ್ರಾಪ್ ಮಾಡೋಕ್ಕೆ ಅಂತ ಅಲ್ಲಿಗೆ ಬರೋದು, ಆಮೇಲೆ ಅಲ್ಲಿ ಯಾವ್ದಾದ್ರು ಇಲ್ದಿರೋ ವಿಚಾರನ ಹುಡ್ಕೊಂಡು ಕಿರಿಕ್ ಮಾಡೋದು, ಅಲ್ಲಿರೋರ ನೆಮ್ಮದಿ ಸಂತೋಷನೆಲ್ಲ ಹಾಳು ಮಾಡೋದು, ತಾವಿಂಥ ಯಾವ ಒಳ್ಳೆ ಕೆಲಸನೂ ಮಾಡಬೇಡಿ. ಕಾಫಿ ಕುಡ್ಕೊಂಡು ತೆಪ್ಪಗೆ ಮನೇಲಿ ಬಿದ್ದಿರಿ, ನಾನು ಆಟೋದಲ್ಲೇ ಹೋಗ್ಬಿಡ್ತೀನಿ. ನನಗೇನು ಮಾನ ಮರ್ಯಾದೆ ಇಲ್ಲ ಅಂತ ಅನ್ಕೊಂಡಿದ್ಯಾ? ಕರೆದ್ರೇನೆ ಹೋಗೋದು ಕಷ್ಟ, ಇನ್ನು ಕರೆದಿರೋ ಮನೆಗೆ ಹೋಗ್ತೀನಾ? ನೀನು ಹೋಗ್ತಾ ಆಟೋದಲ್ಲಿ ಹೋಗ್ತೀಯಲ್ಲ, ಆಟೋದವ್ರಿಗೆ ಎಷ್ಟು ಕೊಡ್ತೀಯಾ? 100 ರೂಪಾಯಿ ಕೊಡ್ತೀಯ ತಾನೆ? ಅದೇ 100 ರೂಪಾಯಿಲಿ ನನ್ನ ಬೈಕಿಗೆ ಪೆಟ್ರೋಲ್ ಹಾಕ್ಸು, ಡ್ರಾಪ್ ಮಾಡ್ತೀನಿ. ಏನ್ರಿ ನೀವು, ಇಲ್ಲೋ ನಿಮ್ಮ ಬುದ್ಧಿ ಬಿಡಲ್ವಲ್ರಿ ನೀವು? ಹೆಂಡತಿ ಹತ್ರನೇ ದುಡ್ಡು ಕಿತ್ಕೊಳ್ಳೋ ಮೊದಲನೇ ಗಂಡ ಅಂದರೆ ನೀವೇ ಕಣ್ರಿ. ನೀನೇ ಹೇಳಿದ್ಯಲ್ಲೇ ಕಿತ್ಕೊಂಡು ಬದುಕ್ತೀನಿ ಅಂತ, ಅದಕ್ಕೆ ಅದು ನಿನಗೂ ಅನ್ವಯಿಸುತ್ತೆ. ಹೌದು, ರೆಡಿಯಾಗಿ ಹೋಗು. ಅಲ್ಲಿ ಬಂದು ಏನಾದ್ರು ಕಿರಿಕ್ ಮಾಡಬೇಕಲ್ಲ. ಇವರು ನನಗೆ ಗೊತ್ತಿಲ್ಲದ ಹಾಗೆ ಪೂಜೆ ಮಾಡ್ತಾರಾ? ನನ್ನ ಮನೆ ಗೃಹ ಪ್ರವೇಶಕ್ಕೆ ಬಂದು ಪೂಜೆನ ಹಾಳು ಮಾಡಿ ಅದು ಹೇಗೆ ಇವರು ಖುಷಿಯಾಗಿ ಪೂಜೆ ಮಾಡ್ತಾರೆ ನಾನು ನೋಡ್ತೀನಿ.